ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸಲ್ಲಿ ನಾವು ಬೆಂಗಳೂರಿನ ಪದ್ಮನಾಭನಗರ ಏರಿಯಾಗೆ ಬಂದಿದ್ದೀವಿ. ಬೆಳಗಿಂದ ರಾತ್ರಿ ತನಕ ಬ್ರೇಕ್ಫಾಸ್ಟಿಂದ ಡಿನ್ನರ್ ತನಕ ಏನೇನು ತಿನ್ಬೋದು ಅಂತ ಒಂದು 5 ಜಾಗಗಳನ್ನ ಹ್ಯಾಂಡ್ ಪಿಕ್ ಮಾಡಿದ್ದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು CJ ವೆಂಕಟೇಶ್ ದಾಸ್ ರೋಡಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಈಟರಿಗೆ ಬಂದಿದ್ದೀವಿ. ಇಲ್ಲಿನ ಸ್ಪೆಷಾಲಿಟಿನು ಇದ್ರ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸಾತ್ವಿಕ್ ಕಿಚನ್ 2022ರಲ್ಲಿ ಪದ್ಮನಾಭನಗರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಜಾಗ ಅಂತೂ ಲೋಕಲೈಟ್ಸ್ನ ಒಂದು ಫೇವರೇಟ್ ಸ್ಪಾಟ್. ಇಲ್ಲಿ ಹಲವಾರು ರೀತಿಯಾದ ದಕ್ಷಿಣ ಶೈಲಿಯ ತಿಂಡಿ ತಿನಿಸುಗಳು ಸಿಗುತ್ತೆ. ಬಟ್ ಇಲ್ಲಿನ ಸ್ಪೆಷಾಲಿಟಿ ಏನ್ ಗೊತ್ತಾ, ಇವ್ರು ಸರ್ವ್ ಮಾಡುವಂತ ಪ್ರತಿಯೊಂದು ತಿಂಡಿಲೂ ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ತೇನೆ ತಯಾರು ಮಾಡ್ತಾರೆ. ಅದರಲ್ಲೂ ದೋಸೆಯಲ್ಲಿ ಹಾಕುವಂತ ಆಲೂಗಡ್ಡೆ ಪಲ್ಯ ಕೂಡ ಈರುಳ್ಳಿ ಬೆಳ್ಳುಳ್ಳಿನ ಬಳಸಲ್ಲ. ಸಾತ್ವಿಕ್ ಕಿಚನ್ ಹೆಸರಿಗೆ ತಕ್ಕಂಗೆ ಎಲ್ಲಾನು ಇಲ್ಲಿ ಸಾತ್ವಿಕ ಆಹಾರ. ಸರ್, ಒಂದು ಶಾವಿಗೆ ಬಾತು, ಒಂದು ಬೇಳೆ ಬಾತು, ಮತ್ತೆ ಒಂದು ಬೆಣ್ಣೆ ಮಸಾಲೆ ಹಾಗೂ ಒಂದು ಕಾಫಿ. ಇಷ್ಟು ತಗೊಂಡಿದ್ದಕ್ಕೆ ಎಲ್ಲ ಸೇರಿ 215 ರೂಪಾಯಿ ಆಯ್ತು ನಮ್ಗೆ. ಸೊ ತಗೊಂಡಿದ್ದೀವಿ, ಬನ್ನಿ ಟ್ರೈ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿದ್ದೇನೆ NR ಕಾಲೋನಿಲಿ ಸೌತ್ ಕಿಚನ್ ಅಂತ ಇದೆಯಲ್ಲ, ಅವರೇನೆ ಇದನ್ನ ಕೂಡ ನಡ್ಸ್ಕೊಂಡು ಹೋಗ್ತಿರೋದು. ಅಂಡ್ ಬಿಸಿಬೇಳೆ ಬಾತ್ಗೆ ಇವರು ಅಕ್ಕಿನ ಬಳಸಲ್ಲ, ನವಣೆನ ಬಳಸಿ ತಯಾರು ಮಾಡ್ತಾರೆ. ಪದ್ಮನಾಭನಗರಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬಂದು ಜನಕ್ಕೆ ಇಷ್ಟ ಆಗಿ ನಂತರ ಇವರು ಜಯನಗರಲ್ಲಿ ಕೂಡ ಬ್ರಾಂಚ್ ಓಪನ್ ಮಾಡಿದ್ರು. ಅಂಡ್ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಪ್ರತಿದಿನ ಬೆಳಗ್ಗೆ 6:30 ಶುರು ಮಾಡಿದ್ರೆ ರಾತ್ರಿ 9:30 ತನಕ ಇಲ್ಲಿ ಟಿಫನ್ ಐಟಮ್ ಸಿಗುತ್ತೆ. ನಾವಿಲ್ಲಿ ಬೆಣ್ಣೆ ಮಸಾಲೆನ ಆರ್ಡರ್ ಮಾಡಿದ್ವಿ. ನಾಟಿ ಬೆಣ್ಣೆನ ಬಳಸಿ ದೋಸೆ ಮೇಲ್ಗಡೆ ಇಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ನಂತರ ದೋಸೆನ ರೋಸ್ಟ್ ಮಾಡಿ ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯನ ಇಟ್ಟು ಕೊಡ್ತಾರೆ. ಈ ಜಾಗದ ಬೆಸ್ಟ್ ಸೆಲ್ಲರ್ ಅಂದ್ರೆ ಬೆಣ್ಣೆ ಮಸಾಲೆ ಅಂತಾನೆ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ತವದಲ್ಲಿ ದೋಸೆನ ಮಾಡ್ತಾನೆ ಇರ್ತಾರೆ, ಅಷ್ಟು ಹೈ ಡಿಮ್ಯಾಂಡ್. ದೋಸೆನ ಪ್ಲೇಟ್ಗೆ ಹಾಕಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಬಂದಿದೆ. ಏನೇನು ಆರ್ಡರ್ ಮಾಡಿದೀನಿ ನೋಡ್ರೆ, ಬೆಣ್ಣೆ ಮಸಾಲೆ, ಬಿಸಿಬೇಳೆ ಬಾತು, ಅದು ನವಣೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ಅದು ಅದ್ರ ಜೊತೆಗೆ ಶಾವಿಗೆ ಬಾತ್. ಇದು ಮೂರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಮೂರತ್ತನೆಲ್ಲ ಇಲ್ಲಿ ಸಿಗೋ ಎಲ್ಲ ಐಟಮ್ಸ್ ಅಲ್ಲೂ ಈರುಳ್ಳಿ ಬೆಳ್ಳುಳ್ಳಿನ ಬಳಕೆ ಮಾಡಲ್ಲ, ಎಲ್ಲ ಕಂಪ್ಲೀಟ್ಲಿ ಸಾತ್ವಿಕ್. ಸೊ ಬನ್ನಿ ಟ್ರೈ ಮಾಡೋಣ. ಮೊದಲಿಗೆ ಬಿಸಿಬೇಳೆ ಬಾತಿಂದ ಶುರು ಮಾಡಿದ್ವಿ. ಅದಕ್ಕೆ ನಂಚ್ಕೊಳಕ್ ನೋಡಿದ್ರೆ ಕ್ಯಾರೆಟ್ ಹಾಗೂ ಸೌತೆಕಾಯಿ ಹಾಕಿರ್ತಕ್ಕಂಥ ಮೊಸರು ಬಜ್ಜಿ ಕೊಟ್ಟಿದ್ರು. ಅಂಡ್ ಬಿಸಿಬೇಳೆ ಬಾತಲ್ಲಿ ಹಲವಾರು ತರಕಾರಿಗಳೆಲ್ಲ ಹಾಕಿದ್ರು. ಇನ್ನ ಟೇಸ್ಟ್ ವೈಸ್ ನೋಡಿದ್ರೆ ವಾಟರಿ ಆಗಿದ್ರು, ಒಳ್ಳೆ ಫ್ಲೇವರ್ ಹಾಗೂ ಸ್ವೀಟಿಶ್ ಆಗಿತ್ತು. ಸ್ವೀಟಿಶ್ ಆಗಿ ಇಷ್ಟಪಡೋರು ಖಂಡಿತ ಒಮ್ಮೆ ಟ್ರೈ ಮಾಡಬಹುದು. ಇನ್ನ ಇಲ್ಲಿನ ಶಾವಿಗೆ ಬಾತ್ ವಿಚಾರಕ್ಕೆ ಬಂದ್ರೆ ಅಂತೂ ತೆಂಗಿನಕಾಯಿನ ಡಾಮಿನೇಷನ್ ಜಾಸ್ತಿ ಇತ್ತು. ತಿಂತ ಚೆನ್ನಾಗ್ ಅನ್ಸ್ತು. ಬಟ್ ಹುಳಿ ಅಂಶ ಇದ್ದಿದ್ರೆ ಇನ್ನ ತುಂಬಾ ಚೆನ್ನಾಗಿರೋದು. ಬಟ್ ಒಂದು ಡಿಸೆಂಟ್ ಟ್ರೈ ಅಂತಾನೆ ಹೇಳ್ತೀನಿ. ಇಲ್ಲಿನ ಮೇನ್ ಶೋ ಸ್ಟಾಪರ್ ಇವರ ಬೆಣ್ಣೆ ಮಸಾಲೆ ದೋಸೆ. ಅದನ್ನ ನಮ್ಮ ಭೀಮಸೇನ ನಳಮರಾಜರು ವರುಣ್ ಅವರು ತಗೊಂಡಿದ್ರು. ದೋಸೆ ಹೇಗಿತ್ತು ಅಂತ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಗರಿ ಗರಿಯಾಗಿರೋ ದೋಸೆ ಟೆಕ್ಸ್ಚರು, ಸೆಮಿ ಸಾಲಿಡ್ ಒಳಗಡೆ ಪಲ್ಯ, ಚಟ್ನಿ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ನಾಟಿ ಬೆಣ್ಣೆ ಫ್ಲೇವರು ಬಾಯೆಲ್ಲ ಹರಡುತ್ತೆ. ಸೊ ಚಟ್ನಿ ಅಂತೂ ಇಲ್ಲಿ ಶೋ ಸ್ಟಾಪರ್ ಅಂತಲೇ ಹೇಳ್ತೀನಿ. ತಿನ್ನೋದಕ್ಕಂತೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಇನ್ನು ಒಳ್ಳೆ ಬ್ರೇಕ್ಫಾಸ್ಟ್ ನಂತರ ಒಂದೊಳ್ಳೆ ಫಿಲ್ಟರ್ ಕಾಫಿ ಇರಬೇಕಲ್ಲ, ಅದಕ್ಕೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕೂಡ ಆರ್ಡರ್ ಮಾಡಿದ್ವಿ. ನೋಡಿದ್ರಲ್ಲ, ಸಾತ್ವಿಕ್ ಕಿಚನ್ ಅಲ್ಲಿ ಒಂದು ಚೆನ್ನಾಗಿರುವಂಥ ಬ್ರೇಕ್ಫಾಸ್ಟ್ ತೋರಿಸ್ಕೊಟ್ಟೆ. ಇಲ್ಲಿ ನಾನು ಹೈಲಿ ರೆಕಮೆಂಡ್ ಮಾಡೋದು ಇವರ ಬೆಣ್ಣೆ ಮಸಾಲೆ ಹಾಗೂ ಬೇಳೆ ಬಾತು. ಸ್ವಲ್ಪ ಸ್ವೀಟ್ ಆಗಿ ತಿನ್ನಕ್ಕೆ ಇಷ್ಟಪಟ್ಟರೆ ಖಂಡಿತ ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಲಂಚ್ ಪಿಟ್ ಸ್ಟಾಪು ಎಲ್ಲ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ಲಂಚ್ ಮಾಡೋಣ ಅಂತ RK ಲೇಔಟ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಸ್ಪಾಟ್ಗೆ ಬಂದಿದ್ವಿ. ಇವರು ಸುಮಾರು 10 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸವಿ ತಿಂಡಿ ಪದ್ಮನಾಭನಗರಲ್ಲಿ ಕಳೆದ 10 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಬೆಳಗಿನ ತಿಂಡಿಯಿಂದ ರಾತ್ರಿ ಡಿನ್ನರ್ ತನಕ ಎಲ್ಲಾನು ಕಡಿಮೆ ದರದಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ವಿಸಿಟ್ ಮಾಡಿದ್ದು ಮಧ್ಯಾಹ್ನ ಊಟ ಮಾಡೋಣ ಅಂತ. ಇಲ್ಲಿ ಮಧ್ಯಾಹ್ನ ಊಟದಲ್ಲಿ ನೋಡಿದ್ರೆ ರಾಗಿ ಮುದ್ದೆ, ಚಪಾತಿ, ಅದ್ರ ಜೊತೆಗೆ ನೋಡಿದ್ರೆ ಅನ್ನ ಸಾಂಬಾರೆಲ್ಲ ಇರುತ್ತೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಊಟದ ವ್ಯವಸ್ಥೆ ಇರುತ್ತೆ. ಅದರಲ್ಲೂ ಚಪಾತಿ ಎಲ್ಲ ಇವರೇನೆ ತಯಾರು ಮಾಡೋದು, ರೆಡಿಮೇಡ್ ಅಲ್ಲ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಓನರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸರ್, ನಾವು ಓಪನ್ ಮಾಡಿ ಒಂದು 10 ವರ್ಷ ಆಗಿದೆ. ನಮ್ಮಲ್ಲಿ ಬೆಳಿಗ್ಗೆ ಟಿಫನ್ ಇರುತ್ತೆ, ದೋಸೆ, ಇಡ್ಲಿ, ರೈಸ್ ಬಾತು, ಈ ತರ ವೆರೈಟೀಸ್ ಡೈಲಿ ಚೇಂಜ್ ಆಗಿರ್ತೀವಿ. ಮಧ್ಯಾಹ್ನ ಒಂದು 12:30ಗೆ ಊಟ ಸ್ಟಾರ್ಟ್ ಆಗುತ್ತೆ. ಒಂದು 250ರಿಂದ 300 ಜನಕ್ಕೆ ಮುದ್ದೆ, ಚಪಾತಿ, ರೈಸು ಈ ಥರ ಮಾಡ್ತೀವಿ. ಮತ್ತು ಸಾಯಂಕಾಲ ರೈಸ್ ಬಾತು ಬೇರೆ, ಬೆಳಗ್ಗೆದ್ದು ಚೇಂಜ್ ಆಗ್ತೀವಿ. ರೈಸ್ ಬಾತು ಸಂಜೆ, ರೈಸ್ ಬಾತು, ದೋಸೆ, ಇಡ್ಲಿ, ವಡೆ, ಬಜ್ಜಿ ಈ ಥರ ಸಂಜೆ ಹಾಕ್ತೀವಿ. ಚಾಟ್ಸ್ ಎಲ್ಲ ಇರ್ತದೆ. ಈ ಅಗ್ರೋಲ್ ಹಾಸ್ಪಿಟ್ಲ್ ಆಪೋಸಿಟ್ಲೆ ವೆಂಕಟಸ್ವಾಮಿ ದೇವಸ್ಥಾನ ಎದುರುಗಡೆನೆ. ಮಧ್ಯಾಹ್ನ 12:30ಗೆ ಸ್ಟಾರ್ಟ್ ಮಾಡ್ತೀವಿ ಊಟ.
12:30 4 ಗಂಟೆ ಇರ್ತದೆ. ನಾವಿಲ್ಲೋಗಿ ಒಂದು ಅನ್ನ ಸಾಂಬಾರ್ನ ಆರ್ಡರ್ ಮಾಡಿದ್ವಿ. ಒಂದು ಫುಲ್ ಪ್ಲೇಟ್ಗೆ ಅನ್ನನ ಕಂಪ್ಲೀಟ್ ಆಗಿ ತುಂಬಿಸಿ ಅದಕ್ಕೆ ಹುಳಿನ ಹಾಕೊಡ್ತಾರೆ. ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳಕ್ ನೋಡಿದ್ರೆ ನಮಗೆ 2 ಆಪ್ಷನ್ ಇರುತ್ತೆ. ಒಂದು ಮೆಣಸಿನಕಾಯಿ ಬಜ್ಜಿ, ಇನ್ನೊಂದು ನೋಡಿದ್ರೆ ಹಪ್ಪಳ. ನಾವು ಹಪ್ಪಳನ ತಗೊಂಡ್ವಿ. ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಅಲ್ಲಿಗಲ್ಲಿಗೆನೆ ರಾಗಿ ಮುದ್ದೆನ ರೆಡಿ ಮಾಡ್ತಿದ್ರು. ನೋಡಿ ಟೆಂಪ್ಟ್ ಆಯಿತು ಅಂತ ನಮ್ಮ ಫ್ರೆಂಡು ಭೀಮಸೇನ ರಾಮರಾಜರು ವರುಣ್ ಅವರು ಒಂದು ಮುದ್ದೆನ ತಗೊಂಡ್ರು. ಇನ್ನ ರಾಗಿ ಮುದ್ದೆ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಒಂದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಖತ್ ದೊಡ್ಡ ಸೈಜ್ ಅಲ್ಲಿ ಮಾಡಿ ಕೊಡ್ತಾರೆ. ಇನ್ನ ಅದಕ್ಕೆ ನಂಚ್ಕೊಳಕ್ ನೋಡಿದ್ರೆ ಕಾಳು ಹಾಗೂ ತರಕಾರಿ ಹಾಕಿರ್ತಕ್ಕಂಥ ಸಾಂಬಾರ್ ಕೊಡ್ತಾರೆ. ಸೊ ಒಂದು ರಾಗಿ ಮುದ್ದೆ ಹಾಗೂ ಒಂದು ಅನ್ನ ಸಾಂಬಾರ್ ತೊಗೊಂಡಿದ್ವಿ, ಬನ್ನಿ ಟ್ರೈ ಮಾಡೋಣ. ಬಿಸಿ ಬಿಸಿಯಾಗಿರೋ ರಾಗಿ ಮುದ್ದೆ ಸಾಫ್ಟ್ ಆಗಿದೆ, ಒಂಚೂರು ಗಂಟಿಲ್ಲ. ಕಾಳು ಸಾಂಬಾರ್ ಜೊತೆ ತಿಂತಾ ಇದ್ರೆ ಸಕ್ಕತ್ತಾಗಿದೆ. ಇನ್ನು ನಾನು ತಗೊಂಡಿರ್ತಕ್ಕಂಥ ಅನ್ನ ಸಾಂಬಾರ್ ವಿಚಾರಕ್ಕೆ ಬಂದ್ರೆ ಅಂತೂ ಹುಳಿಲಿ ಹಲವಾರು ತರಕಾರಿಗಳೆಲ್ಲ ಹಾಕಿದ್ರು. ತಿನ್ನಕ್ಕೆ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು. ಬಟ್ ಇಲ್ಲಿನ ನಿಜವಾದ ಶೋ ಸ್ಟೀಲರು ಇವರ ಸಾರನ್ನ ಅಂತಾನೆ ಹೇಳ್ತೀನಿ. ಸಾರಿನ ಕಲರು ಹಾಗೂ ಗಮದಲ್ಲೇ ಇದು ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಆ ಎಕ್ಸ್ಪೆಕ್ಟೇಷನ್ ಕೊಂಪ್ಲೀಟ್ ಆಗಿ ಮೀಟ್ ಆಯ್ತು. ಡೆಫಿನೆಟ್ಲಿ ಇದು ಒಂದು ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಒಂದು 10 ರೂಪಾಯಿ ಕೊಟ್ಟು ಒಂದು ಗ್ಲಾಸ್ ಮಜ್ಜಿಗೆಯಿಂದ ನಮ್ ಲಂಚ್ ನ ಮುಗಿಸಿದ್ವಿ. ನೋಡಿದ್ರಲ್ಲ, ಸವಿ ತಿಂಡಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಲಂಚ್ನ ತೋರಿಸ್ಕೊಟ್ಟೆ. ತುಂಬಾನೇ ಚೆನ್ನಾಗಿತ್ತು, ಹೋಮ್ಲಿ ಆಗಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ನೆಕ್ಸ್ಟ್ ಒಂದು ಡೆಸರ್ಟ್ ಸ್ಪಾಟ್ಗೆ ಹೋಗೋಣ. ಅದು ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಯಾವುದನ್ನು ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಒಂದು ಒಳ್ಳೆ ಡೆಸರ್ಟ್ನ ಸವಿಯೋಣ ಅಂತ ನಾವು RK ಲೇಔಟ್ 5th ಮೇನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ. ಇದೊಂದು ಫೇಮಸ್ ಐಸ್ ಕ್ರೀಮ್ ಪಾರ್ಲರು. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪೆಂಗ್ವಿನ್ಸ್ ಐಸ್ ಕ್ರೀಮ್ 2024ರಲ್ಲಿ ಶುರುವಾಗಿರ್ತಕ್ಕಂಥ ಈ ಬ್ರ್ಯಾಂಡ್ ಅವರ ಮೊದಲನೇ ಔಟ್ಲೆಟ್ ನ ವಿಜಯನಗರದಲ್ಲಿ ಶುರು ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಐಸ್ ಕ್ರೀಮ್ಗಳನ್ನ ಜನಕ್ಕೆ ಸರ್ವ್ ಮಾಡ್ಕೊಂಡ್ಬಂದು ಜನರ ಮಧ್ಯೆ ಒಳ್ಳೆ ಹೆಸರನ್ನ ಮಾಡಿ ಈಗ ನೋಡಿದ್ರೆ ಬೆಂಗಳೂರಲ್ಲಿ ಇವರು 4ರಿಂದ 5 ಔಟ್ಲೆಟ್ಸ್ ನ ಶುರು ಮಾಡಿದ್ದಾರೆ. ಕ್ವಾಲಿಟಿ ಕೊಡ್ತಾ ಇದೀನಿ ಅಂತ ಹೈ ಪ್ರೈಸಿಂಗ್ ಎಲ್ಲ ಹಿಡಿದೆ ಎಲ್ರಿಗೂ ಫೀಸಿಬಲ್ ಆಗಿ ಒಂದು ಬಜೆಟ್ ಫ್ರೆಂಡ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗಿ ಈ ಜಾಗ ಮೂಡ್ ಬಂದಿದೆ. ನಾವಿಲ್ ಮೊದಲಿಗೆ 145 ರೂಪಾಯಿ ಕೊಟ್ಟು ಒಂದು ಡೆತ್ ಬೈ ಚಾಕ್ಲೇಟ್ ಆರ್ಡರ್ ಮಾಡಿದ್ವಿ. 3 ಸ್ಕೂಪ್ ಆಫ್ ಐಸ್ ಕ್ರೀಮು, ಬ್ರೌನಿ, ಅದ್ರ ಜೊತೆಗೆ ಚಾಕ್ಲೇಟ್ ಸಿರಪ್ ಹಾಗೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮೇಲ್ಗಡೆ ಚೆರಿನ ಇಟ್ಕೊಡ್ತಾರೆ. ಟೇಸ್ಟ್ ವೈಸ್ ಅಂತೂ ಒಂದ್ ಕಡೆ ಸಖತ್ ಕ್ರೀಮಿಯಾಗಿ ಅದ್ರ ಜೊತೆಗೆ ಚಾಕ್ಲೇಟಿಯಾಗಿ ಸಖತ್ತಾಗಿತ್ತು. ಅದ್ರ ಜೊತೆಗೆ ಇವರ ಸಿಗ್ನೇಚರ್ ಸ್ಪೆಷಲ್ ಆದಂತ ರೆಡ್ ವೆಲ್ವೆಟ್ ಸಂಡೇನ ಕೂಡ ಆರ್ಡರ್ ಮಾಡಿದ್ವಿ. ರೆಡ್ ವೆಲ್ವೆಟ್ ಕೇಕ್ ನ ಕಟ್ ಮಾಡಿ ಅದರೊಳಗೆ ಕ್ರೀಮ್ ಫಿಲ್ಲಿಂಗ್ ಮಾಡಿ ನಂತರ ಅದ್ರ ಮೇಲ್ಗಡೆ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ಸ್ಕೂಪ್ ಹಾಗೂ ಫ್ರೆಶ್ ಕ್ರೀಮ್ ನ ಹಾಕೊಡ್ತಾರೆ. ಇದೆರಡಕ್ಕೂ ಸೇರಿ ನಮ್ಗೆ 230 ರೂಪಾಯಿ ಖರ್ಚಾಯ್ತು. ಇದಂತೂ ನನ್ನ ಪರ್ಸನಲ್ ಫೇವರೇಟ್. ಸಖತ್ ಸಾಫ್ಟ್ ಆಗಿರ್ತಕ್ಕಂಥ ಕೇಕ್ ಜೊತೆಗೆ ಕ್ರೀಮಿ ಆಗಿರ್ತಕ್ಕಂಥ ಐಸ್ ಕ್ರೀಮು ಸಖತ್ ಕಾಂಬಿನೇಷನ್. ನಮ್ಮ ಭೀಮಸೇನ ರಾಮರಾಜು ತುಂಬಾನೇ ಇಷ್ಟಪಟ್ಟು ತಿಂದ್ರು. ನೋಡಿದ್ರಲ್ಲ, ಪೆಂಗ್ವಿನ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಐಸ್ ಕ್ರೀಮ್ಸ್ ಅಂತ ತೋರಿಸ್ಕೊಟ್ಟೆ. ಅದರಲ್ಲೂ ರೆಡ್ ವೆಲ್ವೆಟ್ ಅಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ನೆಕ್ಸ್ಟ್ ಸ್ನಾಕ್ಸ್ ಎಲ್ಲಿ ಸವಿಯಕ್ಕೆ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ದಾವಣಗೆರೆ ಶೈಲಿಯ ಸ್ನಾಕ್ಸ್ನ ಸವಿಯೋಣ ಅಂತ ನಾವು RK ಲೇಔಟ್ 11th ಮೈನ್ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಇವರು ಸುಮಾರು 1 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಹಲವಾರು ರೀತಿಯಾದ ಸ್ನಾಕ್ಸ್ ಸಿಗುತ್ತೆ. ನಾವು ಇವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಫ್ಲೇವರ್ಸ್ ಆಫ್ ದಾವಣಗೆರೆ ಪದ್ಮನಾಭ ನಗರ್ನ RK ಲೇಔಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಈ ಜಾಗ ಲೋಕಲೈಟ್ಸ್ಗೆ ಹೊಸ ಪರಿಚಯ. ಕಳೆದ 1 ವರ್ಷದಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಸಂಜೆ ಹೊತ್ತಲ್ಲಿ ಹಲವಾರು ರೀತಿಯಾದ ಅಥೆಂಟಿಕ್ ದಾವಣಗೆರೆ ಶೈಲಿಯ ಸ್ನಾಕ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನ ಸಂಜೆ ಒಂದು 4-4:15 ಶುರು ಮಾಡಿದ್ರೆ ರಾತ್ರಿ 9:30-10 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾರೆ. ಗಿರ್ಮಿಟ್ಟು, ಅವಲಕ್ಕಿ ಸೇವು, ಮಂಡಕ್ಕಿ ಅಂತ ಸ್ನಾಕ್ಸ್ ಮಾತ್ರ ಅಲ್ಲದೆ ಹಲವಾರು ರೀತಿಯಾದ ಬಜ್ಜಿಗಳು, ಅದರಲ್ಲೂ ವಿಭಿನ್ನವಾಗಿ ಬದನೆಕಾಯಿ ಬಜ್ಜಿ ಹಾಗೂ ಟೊಮೆಟೊ ಬಜ್ಜಿ ಅಂತ ಸೌತ್ ಬೆಂಗಳೂರಲ್ಲಿ ಸಿಗದೇ ಇರೋ ಬಜ್ಜಿಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಗಿರ್ಮಿಟ್ಟು ಹಾಗೂ ಅದ್ರ ಜೊತೆಗೆ ಫ್ರೆಶ್ ಆಗಿ ರೆಡಿ ಮಾಡ್ತಿದ್ರು ಅಂತ ಮಂಡಕ್ಕಿ ಒಗ್ಗರಣೆ ಕೂಡ 1 ಪ್ಲೇಟ್ ಹೇಳಿದ್ವಿ. ಕಡಲೆಪುರಿನ ನೀರಲ್ಲಿ ನೆನೆಸಿ ನಂತರ ಅದಕ್ಕೆ ಮಸಾಲೆಗಳೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಇನ್ನು ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ 1 ಪ್ಲೇಟ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಸಾಫ್ಟ್ ಆಗಿರ್ತಕ್ಕಂಥ ಕಡಲೆಪುರಿ ಜೊತೆಗೆ ಸ್ವಲ್ಪ ಸ್ವೀಟು, ಖಾರ ಹಾಗೂ ಅದ್ರ ಜೊತೆಗೆ ಹುಳಿ ಅಂಶ ಮಿಕ್ಸ್ ಆಗಿ ಸೂಪರ್ ಆಗಿತ್ತು. ಇನ್ನು ನಮ್ಮ ವರುಣ್ ಅವ್ರು ತಗೊಂಡಿರ್ತಕ್ಕಂಥ ಗಿರ್ಮಿಟ್ ನ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೈಟ್ ಪ್ರಪೋರ್ಷನಲ್ಲಿ ಉಪ್ಪು, ಖಾರ ಹಾಗೂ ಹುಳಿ ಅಂಶ ಇತ್ತು. ಅದ್ರ ಜೊತೆಗೆ ಒಂದೊಂದು ಬೈಟ್ ಅಲ್ಲೂ ಆ ಮಿರ್ಚಿ ಬಜ್ಜಿನ ತಿಂತಾ ಇದ್ರೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರು. ಅಂಡ್ ನೀವೇನಾದ್ರೂ ಸ್ಟಫ್ಡ್ ಕ್ಯಾಪ್ಸಿಕಮ್ ಬಜ್ಜಿನ ತುಂಬಾನೇ ಯೂನಿಕ್ ಆಗಿ ತಿನ್ಬೇಕಂದ್ರೆ ಇಲ್ಲಿ ಟ್ರೈ ಮಾಡಿ, ಬಹಳನೇ ಅದ್ಭುತವಾಗಿತ್ತು. ಈ ಜಾಗ ಪ್ರತಿ ಬುಧವಾರ ಕ್ಲೋಸ್ ಇರುತ್ತೆ, ನೋಡ್ಕೊಂಡು ವಿಸಿಟ್ ಮಾಡಿ. ನೋಡಿದ್ರಲ್ಲ, ಫ್ಲೇವರ್ಸ್ ಆಫ್ ದಾವಣಗೆರೆಯಲ್ಲಿ ಒಂದು ಚೆನ್ನಾಗಿರುವಂಥ ದಾವಣಗೆರೆ ಶೈಲಿ ಸ್ನಾಕ್ಸ್ ತೋರಿಸ್ಕೊಡೆ. ತುಂಬಾನೇ ಚೆನ್ನಾಗಿತ್ತು. ಒಂದ್ಸಲಿ ಬಂದು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈಗ ಡಿನ್ನರ್ ಮಾಡೋಣ ಅಂತ ಒಂದು ಕಡೆ ಆಗ್ತಿದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಡಿನ್ನರ್ ಮಾಡೋಣ ಅಂತ ನಾವು ಒಂದು ಕಾರ್ಟ್ಗೆ ಬಂದಿದ್ದೀವಿ. ಇವರು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನನ್ನ ಫ್ಯಾಮಿಲಿಗೆ ಈ ಕಾರ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ. ಇಲ್ಲಿ ಏನೇನು ಸಿಗುತ್ತೆ, ನಾವೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ರೊಟ್ಟಿ ಬಾಸ್
ಕಳೆದ 4 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗ ಮೊದಲಿಗೆ ಶುರುವಾಗಿದ್ದು ಮೈಸೂರಲ್ಲಿ. ನಂತರ ಈಗ ಪದ್ಮನಾಭ ನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಫೈನ್ ಡೈನ್ ರೆಸ್ಟೋರೆಂಟ್ ಅಲ್ಲಿ ಇರುವಂತ ಮೆನುನ ಕಾರ್ಟ್ ಅಲ್ಲಿ ಇಟ್ಕೊಂಡು ನಡ್ಸ್ಕೊಂಡ್ ಬಂದು ಜನರ ಮಧ್ಯೆ ಒಂದು ಒಳ್ಳೆ ಹೆಸರನ್ನ ಇವರು ಮಾಡಿದ್ದಾರೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ಕೇಳೋಣ ಬನ್ನಿ. 2022 ಕೋವಿಡ್ ಟೈಮಲ್ಲಿ ಶುರುವಾಗಿದ್ದು, ಇಲ್ಲಿ ಮೈಸೂರಲ್ಲಿ ಫಸ್ಟ್ ಶುರುವಾಗಿದ್ದು ಮೈಸೂರು ಅಗ್ರಹಾರದಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಶುರುವಾಗಿದ್ದು 2023 ಇಲ್ಲಿ ಒಂದು ಬನಶಂಕರಿಲಿ ಆಗಿದ್ದು. ಫಸ್ಟ್ ಹೋಟೆಲ್ ಮಾಡಿದ್ದು. ಹೋಟೆಲ್ ಒಂಚೂರು ಆ್ಯಡ್ ಆನ್ ಆಗ್ತಾ ಇರಲಿಲ್ಲ ಕಸ್ಟಮರ್, ಅದರಿಂದ ಕ್ಲೋಸ್ ಮಾಡಿ ಸ್ಟ್ರೀಟ್ ಬಂದ್ರಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಸಪೋರ್ಟ್ ಕೊಡ್ತಾ ಇದ್ದಾರೆ ಕಸ್ಟಮರ್ಸು. ಸ್ಪೆಷಲ್ಸ್ ಬಂದು ನಮ್ಮ ಚಿಲ್ಲಿ ಚಾಪ್ ರೋಟಿ ಅಂತ ನಮ್ಮದೇ ಓನ್ ಡಿಶು. ನುಗ್ಗೆಕಾಯಿ ಬಿರಿಯಾನಿ ಥರ್ಸ್ಡೇ ಸ್ಯಾಟರ್ಡೇ ಸಂಡೇಸ್ ಅವೈಲಬಲ್ ಇರುತ್ತೆ. ಅಫೋರ್ಡಬಲ್ ಪ್ರೈಸ್, ಗುಡ್ ಕ್ವಾಲಿಟೀಸ್ ಇದೆ. ಇವಾಗಿರೋ ಗ್ಯಾಸ್ ಇರೋದ್ರಿಂದ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಷ್ಟೇ. ಬಿಫೋರ್ ದಟ್ ಎಲ್ಲ ರಿನಿಸಲ್ ಪ್ರೈಸ್ ಎಲ್ಲ ಇತ್ತು, ವಿತ್ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡ್ತಾ ಇದ್ವಿ. ನಾವಿವ್ರ ಹತ್ರ ಸ್ಪೆಷಲ್ ಸ್ಟಾರ್ಟರ್ ಆದಂತ ಪಾಲಕ್ ಚಾಪ್ ರೋಟಿ ಹಾಗೂ ಚಿಲ್ಲಿ ಚಾಪ್ ರೋಟಿನ ಸ್ಮಾಲ್ ಪೋರ್ಷನ್ಸ್ ಅಲ್ಲಿ ತಗೊಂಡ್ವಿ ಟೇಸ್ಟ್ ಮಾಡೋಣ ಅಂತ. ಫುಲ್ ಪ್ಲೇಟ್ ಆದ್ರೆ ಡಬಲ್ ಕ್ವಾಂಟಿಟಿ ಬರುತ್ತೆ, 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮಸಾಲ ಭರಿತವಾಗಿ ತಿನ್ನಕ್ಕೆ ಇಷ್ಟಪಡೋರು ಚಿಲ್ಲಿ ಚಾಪ್ ನ ಟ್ರೈ ಮಾಡಬಹುದು, ಹಾಗೂ ಫ್ಲೇವರ್ ಫುಲ್ ಆಗಿ ಬೇಕಂದ್ರೆ ಪಾಲಕ್ ಚಾಪ್ ನ ಟ್ರೈ ಮಾಡಿ. ನನಗೆ ಪಾಲಕ್ ಚಾಪ್ ತುಂಬಾನೇ ಇಷ್ಟ ಆಯ್ತು. ಇನ್ನು ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ಸ್ಪೆಷಲ್ ರೊಟ್ಟಿ, ಅದ್ರ ಜೊತೆಗೆ ನೋಡಿದ್ರೆ ಹಂಚ್ಕೊಳ್ಳಕ್ಕೆ ವೆಜ್ ಕಡಾಯಿನ ಆರ್ಡರ್ ಮಾಡಿದ್ವಿ. ರೊಟ್ಟಿಗಂತೂ ನೀಟಾಗಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಅದ್ರ ಜೊತೆಗೆ ಮೇಥಿಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಇವರ ಸ್ಪೆಷಲ್ ರೊಟ್ಟಿಗೆ ಇವ್ರು ಚಾರ್ಜ್ ಮಾಡೋದು 80 ರೂಪಾಯಿ. ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಒಬ್ರು ಹೊಟ್ಟೆ ತುಂಬಾ ತಿನ್ಬೋದು. ಮೇಲ್ಗಡೆ ಬಟರ್ ಎಲ್ಲ ಹಾಕಿ ಕೊಡ್ತಾರೆ. ಇನ್ನು ಅದಕ್ಕೆ ತಗೊಂಡಿರ್ತಕ್ಕಂಥ ವೆಜ್ ಕಡಾಯಿನ ಬೆಲೆ ನೋಡಿದ್ರೆ 160 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಫುಲ್ ಬೌಲ್ ಇರುತ್ತೆ ಕ್ವಾಂಟಿಟಿ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಸಾಫ್ಟ್ ಆಗಿರ್ತಕ್ಕಂಥ ರೊಟ್ಟಿನ ಗ್ರೇವಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಬಹಳನೇ ಅದ್ಭುತವಾಗಿತ್ತು. ಬಟರಿಯಾಗಿ ಅದ್ರ ಜೊತೆಗೆ ಹಲವಾರು ತರಕಾರಿಗಳೆಲ್ಲ ಹಾಕಿದ್ರು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ, ರೊಟ್ಟಿ ಬಾಸ್ ಅಲ್ಲಿ ಒಂದು ಚೆನ್ನಾಗಿರುವಂತ ಡಿನ್ನರ್ ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ, ತುಂಬಾನೇ ಚೆನ್ನಾಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ಇಷ್ಟ ಇರುತ್ತೆ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ತರ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.